ಕೇಂದ್ರ ಸರ್ಕಾರ ಹೊಸ ಕಾರ್ಮಿಕ ನೀತಿ ತರ್ತಾ ಇದೆ. ಈಗ ನಾವೇನು ಗೆದ್ದು ಕಳಿಸಿದ್ದೀವಲ್ಲ ಎಂ ಪಿಗಳು, ಆಮೇಲೆ ಅದ್ರ ಜೊತೆಗೆ ಸೇರ್ಕೊಂಡಿತ್ತಲ್ಲ ಈ ಪಕ್ಷಗಳು ಎಲ್ಲ ಹೋಗಿ ಅಧಿಕಾರ ಅನುಭವಿಸ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಒಂದೇ ಮಾತಾಡ್ತಾ ನೆಕ್ಸ್ಟು ಲೋಕಸಭಾ ಚುನಾವಣೆ ಬರುತ್ತೆ, ನಮಗೂ ವಾಕ್ ಸ್ವಾತಂತ್ರ್ಯ ಇದೆ, ಆ ವಾಕ್ ಸ್ವಾತಂತ್ರ್ಯದ ಮುಖಾಂತರ ಮಾತಾಡ್ತಾ ಇದ್ದೀವಿ. ಎಕ್ಕಡಾತ ನೋಡಿದ್ದೀವಿ ನಿಮಗೆ. ಯಾಕೆ ಒಬ್ಬ ಎಂ ಪಿನೂ ಮಾತಾಡ್ತಲ್ಲ? ಯಾಕೆ? ಯಾರಿಗೂ ಈ ಕಳ್ಳೆ ಬೀಜ ಇಲ್ವಾ? ಕಳ್ಳೆ ಬೀಜ ಎಲ್ಲ ಅಡ ಇಕ್ಬಿಟ್ಟಿದ್ದೀರ ಹೋಗಿ ಅಂತವ. ಮಾನ ಮರ್ಯಾದೆ ಇಲ್ಲ ನನ್ನ ಮಕ್ಕಳ. ಕಾರ್ಮಿಕರನ್ನ ಹಾಳು ಮಾಡಕ್ಕೆ ಹೊರಟಿದ್ದೀರಾ. ಸಂವಿಧಾನ ಜೊತೆ ಈ ಮನುಸ್ಮೃತಿ ಸೇರ್ಸಕ್ಕೆ ಹೊರಟಿದ್ದೀರಾ ನೀವು. ಅಂದರೆ ಕಾರ್ಮಿಕರನ್ನ ಯಾವ ಬೇಕಾದ್ರೂ ತೆಗೆದು ಬಿಸಾಕ್ಬೋದು, ಅಸಂಘಟಿತ ಕಾರ್ಯವಲಯ ಏನೇ ಆಗ್ಬೋದು, ಈ ಥರ ಮಾಡ್ಕೊಂಬಿಟ್ಟಿದ್ದೀರಾ ನೀವು. ಮಾನ ಮರ್ಯಾದೆ ಆಯ್ತಾ ನಿಮಗೆ? ಹಾಂ, ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ಕಾರ್ಮಿಕರು ಅಂದರೆ? ಈ ತಂದಿರೋ ಕಾನೂನಲ್ಲಿ ಸುಮಾರು 1.25 ಕೋಟಿ ಕಾರ್ಮಿಕರು ಕರ್ನಾಟಕದಲ್ಲಿ ಅನಾಥರಾಗ್ಬಿಡ್ತಾರೆ. ರೈತ ಭೂಮಿ ಕಳ್ಕೊಂಡ್ರೆ ಹೇಗೆ ಅನಾಥ ಆಗ್ತಾನೋ ಈ ಕೇಂದ್ರದ ನ್ಯಾಯದಲ್ಲಿ, ಇದೇ ಥರ ಕಾರ್ಮಿಕರು ಕೂಡ ಅನಾಥ ಆಯ್ತಾನೆ. ಸ್ವಾಮಿ, ನಾನು ಅಂಧ ಭಕ್ತನೂ ಅಲ್ಲ, ನಾನು ಕಾಂಗ್ರೆಸ್ನವನು ಅಲ್ಲ, ನಾನು BJPನೂ ಅಲ್ಲ, ನಾನು JDS ಅಲ್ಲ. ನಾನು ಯಾವುದೇ ಪಕ್ಷ ಬಂದರೂ ವಿರೋಧ ಪಕ್ಷನೇ. ನಾನು ಅರ್ಥ ಆಯ್ತಾ? ನಾನು ಯಾವುದೇ ಪಕ್ಷ ಬಂದರೂ ವಿರೋಧ ಪಕ್ಷನೇ. ಬರಲಿ ಲೋಕಸಭಾ ಚುನಾವಣೆ, ಎಕ್ಕಡದಲ್ಲಿ ಹೊಡಿತಾರೆ ಜನಗಳು ನಿಮಗೆ. ಅಪ್ಪನ ಬಿಟ್ಟು ನಾನು ಯಾವನು ಈ ಥರ ಕೆಲಸ ಮಾಡಲ್ಲ. ಎಕ್ಕಡದಲ್ಲೇ ಹೊಡೆಯೋದು ನಿಮಗೆ. ದೇವರಾಜ್, ಬೆಂಗಳೂರು ದಕ್ಷಿಣ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ.